ರೋಣ ತಾಲೂಕು ಘಟಕದ ರಾಜ್ಯ ನಿವೃತ್ತ ನೌಕರ ಸಂಘದ ಸಭೆಯನ್ನ ಪಟ್ಟಣದ ಅಂಜುಮನ್ ಪ್ರೌಢಶಾಲೆಯಲ್ಲಿ ಜರುಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕು ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಎಎನ್ ಖತೀಬ್ ಅವರು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಎಎಂ ನದಾಫ್, ಕೆಎಸ್ ಹೊಸ್ಮನಿ, ಶಂಕರಪ್ಪ ಕಲ್ಲುಡಿ, ಎಸ್ಎಸ್ ಹಂಚಿನಾಳ, ಎಚ್ಪಿ ಪಾಟೀಲ್, ಬಿಎಚ್ ನಾಯ್ಕ, ಎಸ್ಸಿ ರಾಠಿಮನಿ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಎಎಂ ನದಾಫ್, ಕೆಎಸ್ ಹೊಸ್ಮನಿ ಹಾಗೂ ಶಂಕರಪ್ಪ ಕಲವಡಿ ಅವರನ್ನ ಸನ್ಮಾನಿಸಲಾಗಿದೆ. ಸಭೆಯಲ್ಲಿ ನಿವೃತ್ತ ನೌಕರೊಬ್ಬರ ಖಾತೆಯಿಂದ 4,45,000 ರೂಪಾಯಿ ಹ್ಯಾಕ್ ಆಗಿದ್ರ ಬಗ್ಗೆ ಸಂಬಂಧಪಟ್ಟವರಿಗೆ ದೂರು ಸಲ್ಲಿಸಿದ್ರು. ಯಾವುದೇ ಕ್ರಮ ಕೈಗೊಳ್ಳದಕ್ಕಾಗಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ತಯಾರಿ ಮಾಡಿದ್ರು. ನೂತನ ಸದಸ್ಯತ್ವ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ರೋಣ ಹಾಗೂ ನವಲಗುಂದ ತಾಲೂಕಿನ ಪದಾಧಿಕಾರಿಗಳಿಗೆ ಸತ್ಕರಿಸಿದ್ರು. ಏನು ಅಂತ ಎಲ್ಲ ಪತ್ರಿಕೆಗಳನ್ನು ಕೊಟ್ಟುಬಿಟ್ರು. ಕ್ಯಾನರಾ ಬ್ಯಾಂಕ್ನಲ್ಲಿ ಹಾಕಾಗಿದೆ. ರೋಣ ನಗರದ ತಾಲೂಕಾ ಮಟ್ಟದ ಏನು ಸಂಘಟನೆ ಇದೆ, ನಿವೃತ್ತ ನೌಕರ ಸಂಘದವರು ಹೋರಾಟ ಮಾಡ್ತಾ ಇದ್ದಾರೆ. ಫೋಟೋಗಳು ಬಂದವು. ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಪ್ರತಿಯೊಂದು ಪತ್ರಿಕೆಗಳಲ್ಲಿ ಬಂದಿತ್ತು. ಹಳ್ಳಿಯಲ್ಲಿ, ಊರಿನಲ್ಲಿ, ಓಣಿಯಲ್ಲಿ, ಮನೆಯಲ್ಲಿ ಎಲ್ಲರ ಮಾತು ಏನು, ತೂಗುಣಶಿ ಅವರು ದುಡ್ಡು ಹಾಕಾಗಿದೆ. ಯಾರು ಅವರು ತೂಗುಣಶಿ ಅನ್ನೋ ಪರಿಚಯ? ತೂಗುಣಶಿ ಅನ್ನೋದು ಪರಿಚಯ ಇಡೀ ತಾಲೂಕದಾಗ ಆಗ್ತದ. ಯಾರಿಂದ ಆಯ್ತು? ನಿವೃತ್ತ ನೌಕರರ ಸಂಘಟನೆಯಿಂದ ಆಯ್ತು. ರೋಣ ನಗರದ ಈ ತಾಲೂಕಾ ಮಟ್ಟದ ಸಂಘಟನೆ ಇದೆಯಲ್ಲ, ಇದರ ವತಿಯಿಂದ ಅವರ ಪರಿಚಯವೂ ಆಯಿತು. ಇಲ್ಲಂದ್ರೆ ಅವರು ಇಂಜಿನಿಯರ್ ಸಾಹೇಬರು ತಮ್ಮ ಕಚೇರಿಯಾಗ ಅಷ್ಟೇ ಇರ್ತದ. ಈಗ ಏನಾಯ್ತು ಅಂತ ತಾಲೂಕಾ ಮಟ್ಟದಲ್ಲ, ಎಲ್ಲಿಗೆ ಹೋಯ್ತು? ಗದಗ ಜಿಲ್ಲಾಧಿಕಾರಿಗೆ ಹೋಯ್ತು. ಅದಕ್ಕೆ ಸಂಘಟನೆ ಏಕೆ ಬೇಕು ಅನ್ನುವುದು ನಾನು ಹೇಳ್ತಾ ಇದ್ದೇನೆ. ನಮ್ಗೆ ಸಿಗ್ತದ, ನಾವು ಸಂಘಟನೆ ಮಾಡದಿದ್ದು ನಮ್ಗೆ ಡಿಎ ಸಿಗ್ತದ, ನಮ್ಗೇನು ಇದು ಸರ್ಕಾರದವ್ರು ಕೊಡುವಂತ ಏನು ಸವಲತ್ತುಗಳನ್ನ ಎಲ್ಲ ಸಿಗ್ತಾವು. ಆ ಶಕ್ತಿ ಎಲ್ಲಿದೆ ಅಂತ ಸಂಘಟನೆ. ಇವತ್ತ ಆ ಒಂದು ಸಮಸ್ಯೆ ಏನಿದೆಯಲ್ಲ, ಅವರಷ್ಟೇ ಸಮಸ್ಯೆ ಅಲ್ಲ. ಇವತ್ತು ನಾಳೆ ನನ್ನ ಸಮಸ್ಯೆನೂ ಆಗಬಹುದು, ನಿಮ್ಮ ಸಮಸ್ಯೆನೂ ಆಗಬಹುದು. ಇದು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಮಾನ್ಯರೇ, ಸುಖ ಮತ್ತು ದುಃಖ ಎರಡರಲ್ಲಿ ಭಾಗಿಯಾಗುವುದು ಇದು ನಮ್ಮ ನಿಯತ್ತಾಗಿದೆ. ನಮ್ಮ ಸಂಘದ ನಿಯತ್ ಏನು ಅಂತಂದ್ರೆ, ಸುಖದಲ್ಲಿಯೂ ಭಾಗಿಯಾಗಬೇಕು, ದುಃಖದಲ್ಲಿಯೂ ಭಾಗಿಯಾಗಬೇಕು. ಇವತ್ತು ಏನೇ ಮ್ಯಾರೇಜ್ ಇದೆ, ಎಂಗೇಜ್ಮೆಂಟ್ ಇದೆ, ಏನೋ ಅವರು ಯಾಕಂತಂದ್ರೆ ನಮ್ಮ ಸ್ಪಂದನೆ ಏನಿದೆಯಲ್ಲ ಅವನು ಸರಿಯಾಗಿ ಮಾಡಲಿಲ್ಲ. ತದನಂತರ ಇದರ ಕುರಿತು ಅವರು FIR ಮಾಡಿದರು, ಸೈಬರ್ ಕ್ರೈಮಕ್ಕೆ ಹೋದ್ರು ಗದಿಗೆ. ಅವ್ರು ಏನು ಮಾಡಬೇಕಾಗಿತ್ತು ಅವ್ರು ಮಾಡಿದರು. ಆದ್ರೆ ನಮ್ಮ ಈ ಸಂಘಟನೆ ಏನಿದೆಯಲ್ಲ ಸಂಘ, ನಾವು ಏನು ಮಾಡಿದ್ವಿ? ನಾವು ಎಲ್ಲ ಒಂದು ಸದಸ್ಯರಿಗೆ, ಆಡಳಿತ ಮಂಡಳಿಯವರಿಗೆ, ಕಾರ್ಯಕಾರಿ ಮಂಡಳಿಯವರಿಗೆ ಎಲ್ಲರಿಗೂ ಹೇಳಿ ಈ ವಿಷಯವನ್ನು ಚರ್ಚೆ ಮಾಡಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿಕೊಂಡು ಮನವಿ ಪತ್ರ ತೆಗೆದುಕೊಂಡು ನಾವು ಎಲ್ಲರೂ ಏನದ ಕೆನರಾ ಬ್ಯಾಂಕಿಗೆ ಹೋದ್ವಿ. ನಾವು ಹೇಳಿದ್ವಿ, ನಾವು ನಿವೃತ್ತ ನೌಕರ ಸಂಘ ನಾವು ರಚನೆ ಮಾಡಿದ್ದೇವೆ, ಸಂಘದ ವತಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮಾನ್ಯರೇ, ಸಂಘ ಅಂದುಕೊಳ್ಳೇನೆ ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡ್ದ, ಕುರ್ಚಿ ಬಿಟ್ಟ ಹೊರಗೆ ಬಂದ. ಆ ವಿಷಯವನ್ನು ಹೇಳಿದ್ವಿ, ಎಲ್ಲವನ್ನು ಪ್ರಸ್ತಾಪ ಮಾಡಿದ್ವಿ. ಸರ, ನನ್ನ ಕೈಲಿಂದ ಏನಾಗ್ತದ ನಾನು ಸಹಾಯ ಮಾಡಲಿಕ್ಕೆ ಸಿದ್ಧನಿದ್ದೇನೆ, ನಾನು ಹೆಡ್ ಆಫೀಸಕ್ಕೆ ಕಳಿಸುತ್ತೇನೆ ಅನ್ನುವಂಥ ವಿಷಯವನ್ನು ಆ ಬ್ಯಾಂಕ್ ಮ್ಯಾನೇಜರ್ ಹೇಳಿದರು. ಅವ್ರ ಜೊತೆಯಲ್ಲಿ ನಾವು ಮಾತಾಡಿದ್ವಿ, ಅವ್ರಿಗೆ ಹೇಳಿದ್ವಿ, ನೀವು ಒಂದು ವೇಳೆ ಆ ರಿಫಂಡ್ ಮಾಡದಿದ್ದರೆ ನಾವು ಹೋರಾಟ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ವಿ. ತದನಂತರ ನಾವು ತಹಸೀಲ್ದಾರ್ ಕಚೇರಿಗೆ ಹೋದ್ವಿ. ಎಲ್ಲರೂ ಅಲ್ಲಿ ಹೋಗಿ ನಾವು ಸಂಘದವರು ಅಂದ್ಕೊಳ್ಳೇನ ಅವರು ಸಹಿತವಾಗಿ ಹೊರಗೆ ಬಂದರು. ಕಚೇರಿ ಬಿಟ್ಟು, ಆಫೀಸ್ ಬಿಟ್ಟು ಹೊರಗೆ ಬಂದರು. ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ವಿ. ಅವ್ರ ಆಫೀಸ್ನಾಗೂ ಒಬ್ಬ ತಲಾಟಿದು ಏನದ ಹಾಯ್ಕಾಗಿತ್ತು. ಸರ, ನಮ್ಮ ತಲಾಟಿದು ಹಾಯ್ಕಾಗಿತ್ರಿ ಅಂದ್ರು. ಆದ್ ಬಿಡಪ್ಪ, ಇದು ಹಾಯ್ಕ್ ಭಾಳ ಜೋರು ಆಗ್ತದ ಅಂತೇಳಿ, ಅದು ಯಾವ ಬ್ಯಾಂಕ್ ಅಂತಂದ್ರೆ ಕೆನರಾ ಬ್ಯಾಂಕ್. ಹಾಯ್ಕ್ ಯಾವ ಬ್ಯಾಂಕಪ್ಪ ಅಂತಂದ್ರೆ ಎಲ್ಲರೂ ಹೇಳೋದು ಬಾಯಾಗ ಕೆನರಾ ಬ್ಯಾಂಕ್. ಯಾಕೆ ಇಡಬೇಕ್ರಿ ಬ್ಯಾಂಕ್ನಾಗ? ನಾವು ಒಂದು ವಿಶ್ವಾಸ ಕಳ್ಕೊಳ್ತದ್ದು ಯಾವುದು ಬ್ಯಾಂಕ್, ಕೆನರಾ ಬ್ಯಾಂಕ್ ಇರಲಿ. ಕಾರಣ ಅಲ್ಲಿ ಒಂದು ಮನವಿ ಪತ್ರ ಸಲ್ಲಿಸಿದ್ವಿ. ಆ ಮನವಿ ಪತ್ರ ಏನು ಸಲ್ಲಿಸಿದ್ವಲ್ಲ, ಅವರು ಏನದ ಅಂತಂದ್ರೆ
ಜಿಲ್ಲಾಧಿಕಾರಿಗೆ ಅವರು ಆ ಮನವಿ ಪತ್ರವನ್ನು ಫಾರ್ವರ್ಡ್ ಮಾಡಿದರು. ಇಲ್ಲಿ ಪತ್ರ ಬಂದಿದೆ ನಮಗೆ, ಎದಕ್ಕೆ ಬಂದಿದೆ ಅಂತ ನಮ್ಮ ಸಂಘದವರಿಗೆ ಬಂದಿದೆ ನೋಡ್ರಿ. ಇದು ನಾವು ಏನು ಮನವಿ ಪತ್ರ ಕೊಟ್ಟಿದ್ವಿ ತಹಸೀಲ್ದಾರ್ಗೆ, ಅವ್ರು ಏನು ಮಾಡ್ಯಾರ ಅದನ್ನು ಜಿಲ್ಲಾಧಿಕಾರಿ ಕಳ್ಸ್ಯಾರ. ತೂಗುಣಶಿ ಅವ್ರದ್ದು 4,45,000 ರೂಪಾಯಿ ಹಾಯ್ಕ್ ಆಗಿದೆ ಕೆನರಾ ಬ್ಯಾಂಕದಿಂದ, ಅದಕ್ಕೆ ಉತ್ತರ ಬಂದಿದೆ. ಮಾಡ್ರಿ, ಇದು ಸಂಘಟನೆಯ ಶಕ್ತಿ. ಇದು ಯಾಕೆ ಬೇಕ್ರಿ ಸಂಘಟನೆ ಅಂತ ಇದಕ್ಕೆ ಬೇಕ್ರಿ.